ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ. ಕೆಲವೊಬ್ಬರಿಗೆ ಸ್ನೇಹಿತರೆ ಭಾನುವಾರ ಯಾಕೆ ಈ ರೀತಿಯಾದಂಥ ತಂತ್ರ ಪರಿಹಾರಗಳನ್ನು ಮಾಡ್ಕೊಳ್ಬೇಕು ಅನ್ನೋದು ಗೊತ್ತಿರೋದಿಲ್ಲ. ಆದರೆ ಭಾನುವಾರ ಅಂದರೆ ತುಂಬ ಶಕ್ತಿ ಇರುತ್ತೆ. ಒಂದು ಅಮಾವಾಸ್ಯೆಗೆ ಸಮನಾದಂಥ ಒಂದು ಈಕ್ವಲ್ ಡೇ ಅಂತ ಹೇಳಿದ್ರೆ ಅದು ಭಾನುವಾರ. ಅದಕ್ಕೆ ಭಾನುವಾರ ತುಂಬ ಜನಕ್ಕೆ ಗೊತ್ತಿರುತ್ತೆ. ಈ ದಿನ ನಾವು ಮಾಡಿಕೊಂಡಾಗ ನಮಗೆ ಬರುವಂಥ ಸಮಸ್ಯೆಗಳು, ನಮ್ಮ ಸಂಸಾರದಲ್ಲಿ ಬರುವಂಥ ಏರಿಳಿತಗಳು, ನಮ್ಮ ವ್ಯವಹಾರದಲ್ಲಿ ಬರುವಂಥ ಕಷ್ಟಗಳು ಎಲ್ಲನೂ ಕೂಡ ತುಂಬ ಜನ ಒಂದು ಸಂಸಾರದಲ್ಲಿ ತುಂಬ ಕಷ್ಟ ಇರುತ್ತೆ. ಅವ್ರು ಬಿಸ್ನೆಸ್ ಮಾಡ್ತಾ ಇರುವಂಥದ್ರಲ್ಲಿ, ಕರಿಯರ್ ಲೈಫಲ್ಲಿ, ಈ ರೀತಿ ವಿದ್ಯಾಭ್ಯಾಸ ಮಾಡ್ತಾ ಇರುವಂಥ ಮಕ್ಕಳಲ್ಲಿ ಅವ್ರದ್ದೇ ಆದಂಥ ಸಮಸ್ಯೆಗಳು ಅನ್ನೋದು ನಮಗೆ ಫೀಲ್ ಆಗ್ತಾ ಇರುತ್ತೆ. ಅವುಗಳನ್ನು ನಾವು ಯಾವ ರೀತಿ ಪರಿಹಾರ ಮಾಡಿಕೊಳ್ಳೋದು, ತಂತ್ರ ಪರಿಹಾರಗಳನ್ನು ಭಾನುವಾರದ ದಿನಗಳಲ್ಲಿ ಮಾಡ್ತಾರೆ. ಎಲ್ರಿಗೂ ಕೂಡ ಹೋಗಿ ನಾವು ಪರಿಹಾರಗಳನ್ನು ದುಡ್ಡು ಕಾಸು ಖರ್ಚು ಮಾಡಿ ಮಾಡ್ಕೊಂಡು ಬರೋದಕ್ಕಾಗೋದಿಲ್ಲ. ದುಡ್ಡು ಇರುವಂಥವರು ಮಾಡ್ತಾರೆ, ದುಡ್ಡು ಇಲ್ಲದೆ ಇರುವಂಥವರು ಯಾವ ರೀತಿ ಮಾಡೋದು? ಅವರಿಗೆ ದೇವರೇ ದಿಕ್ಕು ಅನ್ನೋ ಥರ ಇರ್ತಾರೆ ಅಲ್ವಾ? ಇದು ಎಲ್ರಿಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಅಪ್ಲೈ ಆಗುತ್ತೆ. ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಅಂತಲೇ ಈ ಒಂದು ಪರಿಹಾರ ಶಾಸ್ತ್ರಗಳಲ್ಲಿ ಮಾನವ ಜೀವನದಲ್ಲಿ ಬರುವಂಥ ಈ ಕಷ್ಟ ಕಾರ್ಪಣ್ಯಗಳು, ಈ ಸಾಂಸಾರಿಕ ಜೀವನದಲ್ಲಿ ಎಷ್ಟೋ ಏರಿಳಿತಗಳು, ಸಾಕಾಗಿದೆ ಈ ಜೀವನ, ಎಲ್ಲಾದರೂ ಹೋಗ್ಬಿಡೋಣ, ಏನಾದರೂ ಆದರೆ ಸಾಕು, ಈ ಥರ ಎಲ್ಲ ಬೇಡದೇ ಇರುವಂಥ ಒಂದು ಆಲೋಚನೆಗಳು ಬರೋದು ಸಹಜ. ಯಾಕಂದರೆ ತುಂಬ ಪೆಟ್ಟು ಬಿದ್ದಿರುತ್ತೆ. ಒಂದ್ರ ಮೇಲೆ ಒಂದು ಸುಧಾರಣೆ ಕಾಣೋದಕ್ಕೂ ಮುಂಚೆನೇ ನೋವು ಬರ್ತಾನೆ ಇರುತ್ತೆ. ಆಗ ತಡ್ಕೊಳ್ಳೋದಕ್ಕಾಗೋದಿಲ್ಲ. ಅಂತಹವರೆಲ್ಲ ಸಿಂಪಲ್ಲಾಗಿ ಸ್ನೇಹಿತರೆ ಅಷ್ಟೆಲ್ಲ ದೊಡ್ಡ ಸಮಸ್ಯೆಗಳಿಗೆ ಇಷ್ಟು ಚಿಕ್ಕ ಪರಿಹಾರನ ಅನ್ನೋದೇನಾದರೂ ನಿಮ್ಮ ಮೈಂಡಲ್ಲಿ ಬಂದುಬಿಟ್ರೆ ಅದು ಆಶ್ಚರ್ಯ ಅಂತ ಹೇಳ್ಬಹುದು. ಯಾಕಂದರೆ ನಮಗೆ ದೊಡ್ಡ ದೊಡ್ಡ ಸಮಸ್ಯೆಗಳಲ್ಲಿ ಪರಿಹಾರ ಅನ್ನೋದು ಸಣ್ಣದರಲ್ಲೇ ಇರುತ್ತೆ ಅನ್ನೋದು ತುಂಬ ಜನಕ್ಕೆ ಗೊತ್ತಿಲ್ಲ. ಅದನ್ನು ನಂಬಿಕೆಯಿಂದ ಮಾಡಿಕೊಳ್ಬೇಕು. ನಮಗೆ ಎಲ್ಲವೂ ಕಾಲ ಕೂಡಿ ಬಂದಿದೆ ಅಂತ ಹೇಳಿದ್ರೆ ನೀವು ಬೇಕಂದರೆ ಅಬ್ಸರ್ವ್ ಮಾಡಬಹುದು. ನಮಗೆ ತಾನಾಗೇ ಅದಕ್ಕೆ ತಕ್ಕನಾದಂಥ ಎಲ್ಲ ಕಾರ್ಯಗಳು ಕೂಡ ನಮ್ಮ ಬಾಯಲ್ಲೇ ನಾವು ಮಾತಾಡ್ತೀವಿ, ನಮ್ಮ ಕಣ್ಣಿಗೆ ಕಾಣಿಸುತ್ತೆ, ನಮ್ಮ ಕೈಯಾರ ನಾವು ಮಾಡ್ಕೊಳ್ತೀವಿ. ನಮ್ಮ ಪ್ರಾಬ್ಲಮ್ ಎಲ್ಲ ಹೋಗ್ತಾ ಇದೆ ಅಂತ ಹೇಳಿದ್ರೆ ಇದು ಅದೇ ಥರನೇ. ಮುಖ್ಯವಾಗಿ ಭಾನುವಾರ ಮಾತ್ರ ಇದನ್ನು ಮಾಡ್ಕೊಳ್ಬೇಕು. ಭಾನುವಾರ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಏಕೆಂದರೆ ಒಂದು ಮರ, ಬೇವಿನ ಮರ, ನಾವು ನೀಮ್ ಲೀಫ್ ಅಂತ ಏನು ಹೇಳ್ತೀವಿ, ನೀಮ್ ಟ್ರೀ ಅಂತ ಏನು ಹೇಳ್ತೀವಿ, ಈ ನೀಮ್ ಇದರಿಂದ ಎಷ್ಟೆಲ್ಲ ಪರಿಹಾರಗಳನ್ನು ಮಾಡ್ಕೊಳ್ತೀವಿ. ದೇವತಾ ವೃಕ್ಷ ತುಂಬ ತಣ್ಣಗೆ ಇರುತ್ತೆ. ಈ ಮರದ ಕೆಳಗಡೆ ಕೂತ್ಕೊಂಡಾಗ ತುಂಬ ಪ್ರಶಾಂತತೆಯಿಂದ ಇರಬಹುದು. ಎಷ್ಟು ಚೆನ್ನಾಗಿದೆ ಅಪ್ಪ ಜೀವನ ಅನಿಸುತ್ತೆ. ದೇವತೆಗಳು, ಶಕ್ತಿ ದೇವತೆಗಳು, ಅಮ್ಮನವರು ನೆಲೆಸಿರುವಂಥ ಬೇವಿನ ಮರ. ಅದಕ್ಕೆ ಬೇವಿನ ಮರ ತುಂಬ ಕಡೆ ನಾವು ನೋಡ್ತೀವಿ, ಎಲ್ಲಂದರೆ ಅಲ್ಲಿ ಆರಾಮಾಗಿ ಬೆಳೆಯುತ್ತೆ ಅಂತ ಅಂದ್ಕೊಳ್ತೀವಿ. ಆ ಥರ ಅಲ್ಲ. ಅಮೃತ ಬಿಂದುಗಳು ಬಿದ್ದಿರುವ ಜಾಗದಲ್ಲೇ ಬೇವಿನ ಮರ ಬೆಳೆಯೋದು ಸ್ನೇಹಿತರೆ. ಅದಕ್ಕೋಸ್ಕರ ಈ ಬೇವಿನ ಮರದ ಪರಿಹಾರ ಮಾಡ್ಕೊಳ್ಳಿ. ನಮ್ಮ ಕಷ್ಟಗಳನ್ನು, ನಮ್ಮ ನಷ್ಟ, ನಮ್ಮ ಕಣ್ಣೀರು, ದುಡ್ಡಿನ ಬ್ಲಾಕೇಜಸ್, ಮನಿ ಬ್ಲಾಕೇಜಸ್ ಅಂತ ಏನು ಹೇಳ್ತೀವಿ, ಆ ಎಲ್ಲವನ್ನು ತೀರಿಸೋದಕ್ಕೆ ಅಂತಲೇ ಈ ಪರಿಹಾರ. ಎಷ್ಟು ಸಿಂಪಲ್ಲಾಗಿದೆ ಅಂದರೆ ಒಂದು ಕಾಗದ ತಗೊಳ್ಳಿ, ಚಿಕ್ಕದಾಗಿ 1 ಸ್ಪೂನು 2 ಸ್ಪೂನಷ್ಟು ನಾವು ಸಾಸಿವೆಯನ್ನು ತಗೊಳ್ಳುವಂಥದ್ದು. 2 ವಿಧಾನದಲ್ಲಿ ಸಾಸಿವೆ ಇರುತ್ತೆ. ಒಂದು ಕಪ್ಪು, ಒಂದು ಬಿಳಿ ಸಾಸಿವೆ ಇರುತ್ತೆ. ನಿಮಗೆ ಯಾವುದು ಟೈಮ್ಗೆ ಆ ಸಮಯಕ್ಕೆ ಸಿಗುತ್ತೋ ಅದನ್ನೇ ತಗೊಳ್ಳಿ, ತೊಂದರೆ ಇಲ್ಲ. ಯಾಕಂದರೆ ಬಿಳಿ ಸಾಸಿವೆ ಕೂಡ ತುಂಬ ಪವರ್ ಇರುತ್ತೆ, ಅದರಲ್ಲಿ ತುಂಬ ಶಕ್ತಿ ಅನ್ನೋದು ಇರುತ್ತೆ. ನೆಗೆಟಿವನ್ನು ಬೇಗ ಹೇಳ್ಕೊಳ್ಳುತ್ತೆ. ನಮ್ಮ ಕಷ್ಟಗಳನ್ನು ಬೇಗ ಹೇಳ್ಕೊಂಡು ನಮಗೆ ಸುಖವನ್ನು ಕೊಡುವಂಥದ್ದು.
ಪೇಪರಲ್ಲಿ ನೀವು 1 ಸ್ಪೂನು 1-2 ಸ್ಪೂನಷ್ಟು ಹಾಕ್ಕೊಳ್ಳಿ ಸಾಸಿವೆಯನ್ನು. 2ರಲ್ಲಿ 1 ರೂಪಾಯಿ ಕಾಯಿನು. ಈ 1 ರೂಪಾಯಿ ಕಾಯಿನನ್ನು ಕ್ಲೀನಾಗಿ ತೊಳೆದು ನಾವು ಇದನ್ನು ಎಲ್ಲೋ ಹಾಕ್ತೀವಿ ಅನ್ನೋ ಒಂದು ಮನಸ್ಥಿತಿ ಇರುತ್ತೆ ನೋಡಿ. ಆಗ ಏನು ತುಂಬ ಹಳೇದು ತುಕ್ಕಿಡ್ದೋಗಿರುತ್ತೆ, ಆ ಥರ ಕಾಸೆಲ್ಲ ಹುಡ್ಕೋದಕ್ಕೆ ಹೋಗಬೇಡಿ. ನಾವು ಉಪಯೋಗ ಮಾಡುವಂಥ 1 ರೂಪಾಯಿಯನ್ನೇ ತಗೊಳ್ಳಿ. ತೊಳೆದುಬಿಟ್ಟು ಅರಿಶಿಣ ನೀರಲ್ಲಿ ಇದನ್ನು ನೀವು ಸಾಸಿವೆಯಲ್ಲಿ ಇಡಬೇಕು. ಈ ಥರ ಇಟ್ಟು ಇದನ್ನು ನಾವು ಭಾನುವಾರ ಮಾಡಿಕೊಂಡ್ರೆ ಮಾತ್ರ ಇದರ ಪ್ರಭಾವ, ಇದರಿಂದ ಬರುವಂಥ ಫಲ ನಾವು ಕಣ್ಣಾರ ನೋಡಬಹುದು. ಬೇರೆ ದಿನಗಳಲ್ಲಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಭಾನುವಾರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಿಮಗೆ ಇದು ಸಿಕ್ಕಿದ್ರೆ ಅಥವಾ ನೀವೇ ಹುಡ್ಕೊಂಡೋದ್ರೂ ಕೂಡ ತೊಂದರೆ ಇಲ್ಲ. ರಸ್ತೆಗಳ ಬಳಿ ಇರುತ್ತೆ, ಆ ಕಡೆ ಈ ಕಡೆ ನಾವು ನೋಡಿದಾಗ ಇರುತ್ತೆ. ನೋಡಿಬಿಟ್ಟಿದೆ ಇಷ್ಟನ್ನು ಫೋಲ್ಡ್ ಮಾಡಿ ನೀವು 1 ರೂಪಾಯಿ ಕಾಯಿನು ಸಾಸಿವೆಯನ್ನು ಫೋಲ್ಡ್ ಮಾಡಿ ಮರದ ಹತ್ರ ಹೋಗ್ಬಿಟ್ಟು, ಬೇವಿನ ಮರದ ಹತ್ರ ಹೋಗಿ ನಿಂತ್ಕೊಂಡು ನಮ್ಮ ಸಮಸ್ಯೆಗಳು ನಮಗಿಂತ ಚೆನ್ನಾಗಿ ಬೇರೆಯವ್ರಿಗೆ ಗೊತ್ತಿರೋದಕ್ಕೆ ಸಾಧ್ಯ ಇಲ್ಲ. ಆ ಸಮಸ್ಯೆಗಳನ್ನೆಲ್ಲ ಹೇಳ್ಕೊಳ್ಬೇಕು. ಸಾಸಿವೆ ಅನ್ನೋದು ತಂತ್ರ ಪರಿಹಾರಗಳಲ್ಲಿ ಮುಖ್ಯವಾಗಿ ತಗೊಳ್ತೀವಿ. ಯಾರು ಏನೇ ಮಾಡಿಸಿದ್ರು, ನಮಗೇನೇ ಆಗಿದ್ದರೂ ಎಲ್ಲವನ್ನೂ ತಗೊಳ್ಳುವಂಥ ಶಕ್ತಿ ಸಾಸಿವೆಗಿದೆ. 1 ರೂಪಾಯಿ ದುಡ್ಡು ಕಾಸಿನ ವಿಚಾರಗಳಿಗೆ ಸಂಬಂಧಪಟ್ಟಂಥ ಯಾವುದೇ ರೀತಿಯ ಹಣಕಾಸಿನ ಸಮಸ್ಯೆಗಳನ್ನು ನಾವು ಬಗೆಹರಿಸ್ಕೊಳ್ಳೋದಕ್ಕೆ ಮಹಾಲಕ್ಷ್ಮಿಯ ಆಶೀರ್ವಾದ ಬೇಕಾಗುತ್ತೆ. ಇದನ್ನು ಇಟ್ಕೊಂಡು ಸಮಸ್ಯೆಗಳನ್ನು ಹೇಳ್ಕೊಳ್ಬೇಕು ಸ್ನೇಹಿತರೆ. ನಂಬಿಕೆಯಿಂದ ಮಾಡಿಕೊಂಡಾಗ ಮಾತ್ರ ರಿಸಲ್ಟ್ ಬರುತ್ತೆ. ಆ ಮರದ ಹತ್ರ ಹೋಗ್ತೀವಿ, ಹೇಳ್ಕೊಳ್ಬೇಕು ನೀಟಾಗಿ ಕಣ್ಣು ಮುಚ್ಕೊಂಡು 1-2 ನಿಮಿಷ 5 ನಿಮಿಷ. ತದನಂತರ ಆ ಪೊಟ್ಟಣವನ್ನು, ಯಾಕಂದರೆ ನಾವು ಬರೀ ಕೈಯಲ್ಲಿ ಇಟ್ಕೊಂಡು ಹೋಗೋದಕ್ಕಾಗೋದಿಲ್ಲ, ಸಾಸಿವೆ ಎಲ್ಲ ಬೀಳಿಸ್ಕೊಂಡು ಹೋಗ್ತೀವಿ. ಅದಕ್ಕೋಸ್ಕರ ಕಾಗದದಲ್ಲಿ ಇಟ್ಕೊಂಡು ಹೋಗಬೇಕು. ಈ ಥರ ಫೋಲ್ಡ್ ಮಾಡಿ ಇಟ್ಟಿರ್ತೀವಿ. 1 ರೂಪಾಯಿ ಸಾಸಿವೆಯನ್ನು ಕೇಳಿಕೊಂಡು ಸಮಸ್ಯೆಗಳೆಲ್ಲ ಹೇಳಿಕೊಂಡು ಅದನ್ನೆಲ್ಲನೂ ಬಗೆಹರಿಸು ಅಂತಂದ್ಬಿಟ್ಟು ಬುಡದ ಹತ್ರ ಹಾಕ್ಬಿಟ್ಟು ಬರಬೇಕು. ಬೇವಿನ ಮರದ ಬುಡದ ಹತ್ರ ಹಾಕಿಬಿಟ್ಟು ಮತ್ತೆ ಹಿಂತಿರುಗಿ ನೋಡಬೇಡಿ. ಯಾಕಂದರೆ ನಿಮ್ಮ ಕಷ್ಟ ನಷ್ಟ ಬಾಧೆ ಕಣ್ಣೀರು ಎಲ್ಲವನ್ನೂ, ಆ ಸಮಸ್ಯೆಗಳನ್ನೆಲ್ಲವೂ ಕೂಡ ನಾವು ಮರದ ಹತ್ರ ಹೇಳಿ ಒಪ್ಪಿಸಿ ಬಂದಿರ್ತೀವಿ. ಅದು ಆ ನೆಗೆಟಿವ್ ಅನ್ನೋದು ನಮ್ಮ ಹಿಂದೆನೇ ಬರೋದಕ್ಕೆ ತುಂಬ ಪ್ರಯತ್ನ ಪಡ್ತಾ ಇರುತ್ತೆ. ನಾವು ಹಿಂತಿರುಗಿ ನೋಡಿದಾಗ ಅದು ನಮ್ಮ ಜೊತೆನೇ ಬಂದುಬಿಡುತ್ತೆ. ಅದಕ್ಕೆ ಹಿಂತಿರುಗಿ ನೋಡದೆ ಸೀದಾ ವಾಪಸ್ ಬರಬೇಕು. ನೀವು ಬಂದು ಕೈ ಕಾಲು ಮುಖ ತೊಳ್ಕೊಂಡು ನಿಮ್ಮ ಪಾಡಿಗೆ ನೀವು ಕೆಲಸ ಮುಂದುವರಿಸ್ಕೊಳ್ಬಹುದು. ಇಷ್ಟೇ ಸುಲಭವಾಗಿ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ.